ಶಿಕ್ಷಕರಾಗಿ ಹೋಗ್ತಾ ಇದ್ದಾರೆ. ಒಂದು ರೀತಿ ಸಂತೋಷದ ವಿಚಾರ ಆದ್ರೂ ಇಷ್ಟು ದಿನ ನಿಮ್ಮ ಜೊತೆಗೆಲ್ಲ ಕೆಲಸ ನಿರ್ವಹಿಸಿದ್ದಾರೆ ಅಲ್ವಾ. ನಿಮ್ಮ ಜೊತೆಗೆ ಒಡನಾಡಿಯಾಗಿ ಇದ್ದಂಥವ್ರು ನಿಮ್ಮ ನಿಮ್ಮ ಅನಿಸಿಕೆಗಳು ಒಂದು ಅಭಿಪ್ರಾಯಗಳು ಇರ್ತವೆ ಅವ್ರ ಬಗ್ಗೆ, ಅದನ್ನು ನೀವು ಫಸ್ಟ್ ಹಂಚ್ಕೊಳ್ಳಿ. ಆ ನಂತರ ಕೊನೆಗೆ ನಮ್ಮ ಅಧ್ಯಕ್ಷ ಭಾಷಣ ಮಾಡ್ತಾರೆ. ನೀವು ವಾಲಂಟಿಯರ್ ಬಂದು ಹಂಚ್ಕೋಬಹುದು. ಈ ಸುಂದರ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಅಬ್ಕಾರಿ ಉಪಾಧೀಕ್ಷಕರೇ ಹಾಗೂ ಕಲಾ 32ರಲ್ಲಿ ಪದೋನ್ನತಿ ಹೊಂದಿರುವಂಥ ಎಲ್ಲ ಅಬ್ಕಾರಿ ಪದವಿಗಳು, ಮುಖ್ಯ ಪದವಿಗಳು ಹಾಗೂ ಎಲ್ಲ ಸಿಬ್ಬಂದಿಗಳು ಸ್ವಾಗತ ಕೋರುತ್ತಾ ನಮಸ್ಕರಿಸುತ್ತಾ, ಈ ದಿನ ಈಗ ಇಷ್ಟು ವರ್ಷಗಳ ಕಾಲ ಸುಮಾರು ಒಂದು 20 ವರ್ಷ ಆಯಿತು, 24 ವರ್ಷ, ಸುಮಾರು 24 ವರ್ಷಗಳ ಕಾಲ ಅಬ್ಕಾರಿ ಪೇದೆಗಳಾಗಿ ಅಬ್ಕಾರಿ ಕಾನ್ಸ್ಟೇಬಲ್ ಮಂದಿಗೆ ಪೇದೆ ಇರುತ್ತೆ. ಇದರಲ್ಲಿ ಹುದ್ದೆಯಲ್ಲಿ ಕೆಲಸ ಮಾಡಿಕೊಂತ ಬಂದು ಇಲ್ಲಿವರೆಗೂ ಯಾವುದೇ ಒಂದು ಪ್ರಮೋಷನ್ ಇರಲಿಲ್ಲ. ಇತ್ತೀಚೆಗೆ ಒಂದೂವರೆ ವರ್ಷದಿಂದ ಹೆಡ್ ಕಾನ್ಸ್ಟೇಬಲ್ ಎಲ್ಲ ಹೋರಾಟ ಮಾಡಿದ ಫಲವಾಗಿ ಒಂದು ಹೆಡ್ ಕಾನ್ಸ್ಟೇಬಲ್ ಅಂತ ಪಾಪ ಒಂದು ಪ್ರಮೋಷನ್ ಸಿಕ್ತು. ಆ ನಂತರ ಇವರಿಗೆ ನಾವು ಈಗ ಕೆಲವೊಂದು ಮೀಟಿಂಗ್ ನಮ್ಮ ಹೆಡ್ ಸಾಹೇಬ್ ನೇತೃತ್ವದಲ್ಲಿ ಸಂಘಟನೆ ಮಾಡ್ಬೇಕಾದ್ರೆ ಅವೆಲ್ಲ ಪ್ರತಿಯೊಂದು ಇದರಲ್ಲಿ ನಮಗೆ ಅನಿಸುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ 20-25 ವರ್ಷದ ತನಕ ಯಾವುದೋ ಒಂದು ಪ್ರಮೋಷನ್ ಸಿಗಲಿಲ್ಲ ಅಂದಾಗ ಭಾಳ ಇವರು ಭಾಳ ಹೋರಾಟ ಮಾಡಿದ್ರು. ಲಾಸ್ಟಿಗೆ ಕೊನೆಗೆ ಏನಾದರೂ ಮಾಡಿ ಸಬ್ ಇನ್ಸ್ಪೆಕ್ಟರ್ಗೆ ಕೊಡ್ಬೇಕಂತಂದಾಗ ಅದು ಕೌನ್ಸಿಲಿಂಗ್ ಮಾಡೋಕೆ ಅನ್ನೋದು, ಒಬ್ಬರು DPC ಇದಾಗಿಲ್ಲ ಅನ್ನೋದು, ಏನೇನೋ ವಿಷಯಗಳು ಬಂದು ಪಾಪ ಅವರು ಎಷ್ಟೋ ವರ್ಷ ಪ್ರಮೋಷನ್ ಆಗಿದ್ದಂಗೆ ಲಾಸ್ಟಿಗೆ ಒಂದು ಸ್ಟಾರರ್ ಹಾಕಿಂದು ಹೋಗ್ಬೇಕಂತ ನಮ್ಮೊಂದು ಖುಷಿ ಇತ್ತು. ಅದು ಈಗ ಕೂಡಿ ಬಂದಿದೆ. ಈಗ ಅವರು ಮುಖ್ಯ ಪೇದೆಯಿಂದ ಅಬ್ಕಾರಿ ಉಪನಿರೀಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ VS ಮುಸಣ್ಣನವರು ನಾನು ಬಂದಾಗ ಒಂದು 2 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ಒಬ್ಬ ಒಳ್ಳೆ ವರ್ಕರ್ ಇದ್ದಾರೆ. ಅಂದರೆ ಎಲ್ಲ ಅವರು ಹೆಚ್ಚಾಗಿ ಈ ಕೆಲಸಕ್ಕಿಂತ ಜಾಸ್ತಿ ಹೊರಗಡೆ ಈ ಸಂಘಟನೆ ಇದರದ ಬಗ್ಗೆ ಜಾಸ್ತಿ ಒಲವಿತ್ತು. ಹಾಗಾಗಿ ಅವರು ಸರ್ಕಾರಿ ನೌಕರ ಸಂಘದ ಏನೇ ಇದು ಕಾರ್ಯಕ್ರಮಗಳಿರಲಿ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಇತ್ತು ಅಂದ್ರೆ ಇಮಿಡಿಯೇಟ್ ವಾಟ್ಸಪ್ ಹಾಕ್ತಿದ್ರು, ಇದು ಮಾಡ್ತಾಯಿದ್ರು, ಈ ರೀತಿ ಐತಿ ಅಂತ ಹೇಳ್ತಾ ಇದ್ರು. ಅವರು ಸಹ ಮುಂದಿನ ಇನ್ನು 2 ವರ್ಷ ಇದಿದೆ, ಸರ್ವಿಸ್ ಇದೆ. ಆ ಟೈಮಲ್ಲಿ ಒಳ್ಳೆ ಉತ್ತಮ ಸಬ್ ಇನ್ಸ್ಪೆಕ್ಟರ್ ಆಗಿ ಇದಾಗಿ ಕೆಲಸ ಮಾಡಿ ಕಾರ್ಯನಿರ್ವಹಿಸಿ ಇದು ಮಾಡಿ. ಯಾಕಂದ್ರೆ ಇಲ್ಲಿವರೆಗೆ ಅವರು ಧಾರವಾಡ ಬಿಟ್ಟು ಹೋಗಿರೋದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಎಲ್ಲರೂ ಹೇಳ್ತಿದ್ರೆ ತಮ್ಮ ಸರ್ವಿಸ್ನಲ್ಲಿ ಪೂರ್ತಿ ಧಾರವಾಡ ಪ್ರಥಮ ಬಾರಿ ಹೊರಗೆ ಹೋಗ್ತಿದ್ರೆ ಅಲ್ಲಿ ಸಹ ಒಂದು ನಮ್ಮ ಧಾರವಾಡದ ಕೀರ್ತಿಯನ್ನು ಇದು ಮಾಡಲಿ ಅಂತಂದು ಹೇಳಿ ಆಶಿಸ್ತೇನೆ. ಅದೇ ರೀತಿಗೆ ಆಲದಕಟ್ಟಿ ಅವರು ನನಗೆ ಇಲ್ಲಿ ಬಂದಿದ್ದೇ ಗೊತ್ತು. ಅವರು ರೇಜಿಸ್ಟ್ರಿನೇ ಇಲ್ಲೇ ಹುಬ್ಳಿಯಲ್ಲಿ ಕೆಲಸ ನಡೆಸ್ತಿದ್ದು. ಅವರು ಸಹ ಬೇರೆ ಬೇರೆ ಇದರಲ್ಲಿ ಆಫೀಸ್ಗಳೆಲ್ಲ ಕೆಲಸ ಮಾಡಿ ಬಂದರೆ ಅವರು ಸಹ ಎಲ್ಲ ಪ್ರತಿಯೊಂದು ಡಿಸ್ಟಿಕ್ ಅಡ್ಡಾಡಿ ಬಂದಿದ್ದಾರೆ. ಅವ್ರಿಗೆ ಹಾವೇರಿ ಅಡ್ಡಾಡಿದ್ರು, ಹುಬ್ಳಿ ಬಂದರೆ, ಇಲ್ಲಿ ನಮ್ಮ ಧಾರವಾಡಕ್ಕೆ ಬಂದರೆ, ಪ್ರತಿಯೊಂದು ಅಡ್ಡಾಡಿದ್ದಾರೆ. ಅವ್ರಿಗೆ ಎಲ್ಲ ವಾತಾವರಣ ಗೊತ್ತೈತಿ, ಅಧಿಕಾರಿಗಳ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ಪ್ರತಿಯೊಂದನ್ನು. ಅವರು ಸಹ ಉತ್ತಮ ಕೆಲಸಗಾರರು. ಅವರು ಸಹ ಮುಂದಿನ ಋಣಕ್ಕೆ ಈಗ ಅವರು ವರ್ಗಾವಣೆ ಆಗಿದ್ದಾರೆ ಪ್ರಮೋಷನ್ ಆಗಿ. ಅವರು ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸಿದಂತ ಆಶಿಸ್ತೇನೆ. ಅದೇ ರೀತಿಯಾಗಿ ಸಣ್ಣಪ್ಪ ಕಂಬಳಿ ಅವರು ಸಹ ನಾನು ಬಂದಾಗಿಂದ ಈಗ ನಮ್ಮ ಆಫೀಸಲ್ಲಿ ನಮಗೆ ಮಾಹಿತಿನೇ ಇರ್ತಿದ್ದಿಲ್ಲ, ಯಾರಲ್ಲಿ ಯಾವ ಊರಲ್ಲಿ ಏನು ಮಾಹಿತಿ ಅನ್ನೋದ್ರ ಬಗ್ಗೆ ಇಬ್ಬರಿಗೆ ಜಾಸ್ತಿ ರಾತೋಡ್ಬಿಟ್ರೆ ಈಗ ಕಂಬಳಿ. ಯಾಕಂದ್ರೆ ಪ್ರತಿಯೊಂದು ಏನೇ ಒಂದು ಕೇಳಬೇಕು, ಏನಾರು ಇದು ಮಾಡ್ಬೇಕು, ಈ ಊರಾಗ ಏನಾರು ಅಂತ ಕೇಳಿದ್ರೆ ಅದು ಇಮಿಡಿಯೇಟ್ ಸರಿ ಅಂತ ಹೇಳ್ತಾರೆ, ಹಿಂಗೆ ಐತಿ ಹಿಂಗಂತ ಹೇಳೋದು. ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಪ್ರತಿಯೊಂದನ್ನು FIR ಮಾಡೋದ್ರಿಂದ ಚಾರ್ಜ್ ಶೀಟ್ ಮಾಡೋವ್ರಿಗೆ ಎಲ್ಲ ಕೆಲಸಗಳನ್ನು ಕಲ್ತಿದ್ದಾನೆ. ಅದೇ ರೀತಿನ ಇದೇ ರೀತಿ ಕೀರ್ತಿ ಪತಾಕಿನ ಅಲ್ಲಿನ ಆರಿಸಲಿ, ಬೆಂಗಳೂರಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಆಶಿಸ್ತಾ ನನ್ನ ಒಂದು ಭಾಷಣ ಬರ್ರಿ ಅಂತ ಹಂಗೆ ಮಾತಾಡಿ ನೀವು ಜೊತೆ ಕೆಲಸ ಮಾಡಿದ್ರೆ ನಿಮ್ಮ ಸ್ವಲ್ಪ ಹಿಂಗೆ ಅವರು ಹಿಂಗೆ ಪ್ರಮೋಷನ್ ಆಗಿ ಹೋಗ್ತಿದ್ದಾರೆ, ಅವ್ರ ಬಗ್ಗೆ ಒಂದು 4 ಮಾತಾಡಲಿಲ್ಲ ಅಂದ್ರೆ ಹೆಂಗೆ ಮಾತಾಡ